ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ವಿಷಯ: ತಾಯಿಯೇ ಅತ್ಯುತ್ತಮ ಗುರು. ಒಂದು ಊರಿನಲ್ಲಿ ರವಿ ಮತ್ತು ರಾಜು ಎಂಬ ಇಬ್ಬರು ಮಿತ್ರರಿದ್ದರು. ಅವರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ಇಬ್ಬರು ಶಾಲೆಗೆ ಹೋಗುವುದು, ಬರುವುದು, ಆಟ ಆಡುವುದು ಎಲ್ಲವನ್ನೂ ಜೊತೆಯಲ್ಲಿಯೇ ಮಾಡುತ್ತಿದ್ದರು. ಒಂದು ದಿನ ಅವರು ಶಾಲೆಯಿಂದ ವಾಪಸ್ ಬರುವಾಗ ದಾರಿಯಲ್ಲಿ ಒಂದು ತೋಟವನ್ನು ನೋಡಿದರು. ಹಿಂದೆಂದೂ ಅವರು ಆ ತೋಟವನ್ನು ಗಮನಿಸಿರಲಿಲ್ಲ. ಆ ತೋಟದಲ್ಲಿ ಹಲವು ಮಾವಿನ ಮರಗಳಿದ್ದವು. ಅವುಗಳಲ್ಲಿ ತುಂಬಾ ಮಾವಿನ ಕಾಯಿಗಳಿದ್ದವು. ಈ ಕಾಯಿಗಳನ್ನು ನೋಡಿ ರವಿ ಹೇಳಿದ, ರಾಜ, ನೋಡು, ಎಷ್ಟೊಂದು ಕಾಯಿಗಳಿವೆ. ನಾವು ಕೆಲವನ್ನು ಕಿತ್ತುಕೊಳ್ಳೋಣವೇ? ಬೇಡ ರವಿ, ತೋಟದ ಒಡೆಯ ನೋಡಿದರೆ ನಮಗೆ ಹೊಡೆದಾನು. ಬೇಡ, ಬಾ ಹೋಗೋಣ ಎಂದ ರಾಜ. ರವಿ ಹೇಳಿದ, ನಾವು ಬಲು ಸುಲಭವಾಗಿ ಕಾಯಿ ಕೀಳಬಹುದು. ನೋಡು, ರಸ್ತೆಗೆ ಬಾಗಿದ ರೆಂಬೆಗಳಲ್ಲಿ ತುಂಬಾ ಕಾಯಿಗಳಿವೆ. ನಮ್ಮ ಅಮ್ಮಂದಿರಿಗೆ ಬಲು ಸಂತೋಷವಾದೀತು. ಅವರು ಇದರಿಂದ ಉಪ್ಪಿನಕಾಯಿ ಮಾಡುವರು. ರಾಜು ಇದಕ್ಕೊಪ್ಪಿದ. ಇಬ್ಬರು ಸೇರಿ ಒಂದು ಚೀಲ ತುಂಬ ಮಾವಿನಕಾಯಿ ಕದ್ದು ಕಿತ್ತುಕೊಂಡು ಮನೆಗೆ ಹೋದರು. ಅರ್ಧ ಅವನು, ಅರ್ಧ ಇವನು ಪಾಲು ಮಾಡಿಕೊಂಡರು. ರಾಜನ ತಾಯಿಯು ಅವನನ್ನು ಬೈದಳು. ರಾಜ, ಬೇರೆಯವರ ವಸ್ತು ಕದಿಯಬಾರದು, ಮುಂದೆ ಹೀಗೆ ಮಾಡಬೇಡ ಎಂದರೆ ರವಿಯ ತಾಯಿಗೆ ಮಗ ಕಾಯಿ ತಂದಿದ್ದರಿಂದ ಸಂತೋಷವಾಯಿತು. ಮಗ, ಇನ್ನೂ ಮಾವಿನಕಾಯಿ ತಂದರೆ ಇನ್ನಷ್ಟು ಉಪ್ಪಿನಕಾಯಿ ಹಾಕಿಡುವೆ. ಆದರೆ ಎಚ್ಚರಿಕೆ, ಯಾರಿಗೂ ಕಾಣಿಸದಂತೆ ಕಾಯಿ ಕೀಳಬೇಕು ಎಂದಳು ಆ ಆಸೆ ಬುರುಕಿ. ಮರುದಿನ ಸ್ನೇಹಿತರಿಬ್ಬರು ಆ ದಾರಿಯಲ್ಲಿ ವಾಪಸ್ ಬರುವಾಗ ರವಿ ಹೇಳಿದ, ರಾಜ, ಇವತ್ತು ಮತ್ತೆ ಕಾಯಿಗಳನ್ನು ಕಿತ್ತುಕೊಂಡು ಹೋಗೋಣ. ರಾಜ ಹೇಳಿದ, ಬೇಡ ರವಿ, ಇದು ನಮ್ಮ ತೋಟ ಅಲ್ಲವಲ್ಲ. ಇಲ್ಲಿ ನಾವು ಕಾಯಿ ಕಿತ್ತರೆ ಅದು ಕಳ್ಳತನವೆಂದಾಗುವುದು. ನಿನಗೆ ಇಷ್ಟವಿಲ್ಲವೆಂದರೆ ನೀನು ಬರಬೇಡ, ನಾನಂತೂ ಕಾಯಿ ಕೀಳುವೆನು ಹೀಗೆಂದ ರವಿ. ಕಾಯಿ ಕೀಳಲು ಹೋದ ರಾಜ ಅಲ್ಲಿ ನಿಲ್ಲದೆ ಮನೆಗೆ ಹೋದ. ರವಿ ಚೀಲ ತುಂಬ ಕಾಯಿಗಳನ್ನು ತಂದಾಗ ಅವನ ತಾಯಿಗೆ ತುಂಬಾ ಸಂತೋಷವಾಯಿತು. ದಿನಗಳು ಉರುಳಿದವು. ರವಿ ಚಿಕ್ಕ ಪುಟ್ಟ ವಸ್ತುಗಳನ್ನು ಕದ್ದು ಮನೆಗೆ ತರುವ ಹವ್ಯಾಸ ಬೆಳೆಸಿಕೊಂಡ. ಶಾಲೆಯಲ್ಲಿ ಮಕ್ಕಳ ಪೆನ್ಸಿಲ್, ಪೆನ್ ಇತ್ಯಾದಿ ಕಳವು ಮಾಡತೊಡಗಿದ. ತಾಯಿ ಅವನನ್ನು ತಡೆಯಲಿಲ್ಲ, ಬುದ್ಧಿ ಹೇಳಲಿಲ್ಲ. ಬದಲಾಗಿ ಅವನು ಹೊಸ ವಸ್ತುಗಳನ್ನು ಕದ್ದು ತಂದಾಗ ಅವಳಿಗೆ ಸಂತೋಷವಾಗುತ್ತಿತ್ತು. ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ತರುವಂತೆಯೂ ಅವಳು ಮಗನಿಗೆ ಹೇಳುತ್ತಿದ್ದಳು. ಸಮಯ ನಿಧಾನವಾಗಿ ಸವೆಯುತ್ತಿತ್ತು. ರವಿಯೂ ರಾಜನು ಈಗ ಬೆಳೆದು ನಿಂತ ಹುಡುಗರಾಗಿದ್ದರು. ಆದರೆ ಮನೆಯಲ್ಲಿ ದೊರೆತ ಶಿಕ್ಷಣದ ಪರಿಣಾಮ ರವಿ ಒಬ್ಬ ಪರಿಣಿತ ಕಳ್ಳನಾಗಿದ್ದರೆ ರಾಜ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದ. ಒಂದು ರಾತ್ರಿ ಒಂದು ದೊಡ್ಡ ಅಂಗಡಿಗೆ ನುಗ್ಗಿ ಕಳವು ಮಾಡುತ್ತಿದ್ದಾಗ ಪೊಲೀಸರು ರವಿಯನ್ನು ಹಿಡಿದರು. ಕೋರ್ಟ್ ಅವನಿಗೆ ಶಿಕ್ಷೆ ವಿಧಿಸಿ ಸೆರೆಮನೆಗೆ ಕಳುಹಿಸಿತು. ಶಿಕ್ಷೆ ಮುಗಿಸಿ ರವಿ ವಾಪಸ್ ಬಂದ. ಸೆರೆಮನೆಯಲ್ಲಿದ್ದಾಗ ಅವನಿಗೆ ದೊಡ್ಡ ದೊಡ್ಡ ಕಳ್ಳರು ಹಾಗೂ ಡಕಾಯಿತರು ಪರಿಚಯವಾಯಿತು. ನಿಧಾನವಾಗಿ ರವಿ ದೊಡ್ಡ ಡಕಾಯಿತನಾದ. ಒಮ್ಮೆ ಅವನು ಡಕಾಯಿತ ಪ್ರಕರಣದಲ್ಲಿ ಸಿಕ್ಕಿಬಿದ್ದ. ಅವನಿಗೆ ಮರಣದಂಡನೆ ವಿಧಿಸಿದರು. ಮಗನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿದ್ದಾರೆ ಎಂದು ತಿಳಿದು ಅವನ ತಾಯಿಗೆ ದುಃಖವಾಯಿತು. ರವಿಯ ಮರಣದಂಡನೆ ಕೊಡುವ ದಿನ ಬಂತು. ಅವನನ್ನು ಗಲ್ಲಿಗೆ ಕೊಡುವುದನ್ನು ನೋಡಲು ಅನೇಕ ಜನರು ಸೇರಿದ್ದರು. ನಿನ್ನ ಕೊನೆಯ ಬಯಕೆ ಏನು ಎಂದು ಜೈಲಿನ ಅಧಿಕಾರಿ ರವಿಯನ್ನು ಕೇಳಿದರು. ನಾನು ನನ್ನ ತಾಯಿಯನ್ನು ಭೇಟಿಯಾಗಿ ಅವಳನ್ನು ತಬ್ಬಿಕೊಳ್ಳಬೇಕು ಎಂದ ರವಿ. ರವಿಯ ಕೊನೆಯಾಶೆಯನ್ನು ಕೇಳಿ ಜೈಲರಿಗೂ ಇತರರಿಗೂ ಆಶ್ಚರ್ಯವಾಯಿತು. ಅವನ ತಾಯಿ ಮಗನನ್ನು ತಬ್ಬಿಕೊಳ್ಳಲು ಬಂದಳು. ಆದರೆ ಅವಳ ಹತ್ತಿರ ಬಂದು ಮಗನನ್ನು ತಬ್ಬಿಕೊಂಡಾಗ ಅವನು ಅವಳ ಕಿವಿಯನ್ನು ಕಚ್ಚಿದ. ಈ ದೃಶ್ಯವನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಆಘಾತವಾಯಿತು. ಜೈಲರ್ಗೆ ತುಂಬಾ ಕೋಪ ಬಂತು. ಅವರು ಈ ರೀತಿ ನಿಯಮ ತಪ್ಪಿ ದುಷ್ಟ ನಡತೆಯನ್ನೇಕೆ ಪ್ರದರ್ಶಿಸಿದೆ, ಅದು ಸಹ ಸಾಯುವ ಹೊತ್ತಿನಲ್ಲಿ ಎಂದು ಗದರಿದರು. ನಾನು
ಚಿಕ್ಕವನಿದ್ದಾಗ ಕಳವು ಮಾಡುವುದಕ್ಕೆ ಈಕೆ ಪ್ರೋತ್ಸಾಹ ಕೊಟ್ಟಳು. ಅದನ್ನು ಅವಳು ಅಂದೇ ತಡೆದಿದ್ದರೆ ನಾನು ಕಳ್ಳನೂ ಡಕಾಯಿತನೂ ಆಗುತ್ತಿರಲಿಲ್ಲ. ಅವಳ ತರಬೇತಿಯೇ ನನ್ನನ್ನು ಈ ಸ್ಥಳಕ್ಕೆ ತಂದು ನಿಲ್ಲಿಸಿದೆ ಎಂದು ರವಿ ಹೇಳಿದ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ತಾಯಿ ಜೀವನದ ಮೊದಲ ಗುರು ಎಂಬ ಮಾತು ತುಂಬಾ ಸತ್ಯ. ತಾಯಿಯ ಮಾತುಗಳು ಮತ್ತು ಸಲಹೆಗಳು ಮಕ್ಕಳ ಜೀವನವನ್ನು ರೂಪಿಸಲು, ದಾರಿ ತೋರಿಸಲು ಸಹಾಯ ಮಾಡುತ್ತವೆ.